ನೋಡಿ ಸರ್, ಇದು ಒಂದು ಚೈನು ನಕಾಸೆ ರೋಡ್. ಇದು ಒಂದು ಚೈನ್ ಅಂದರೆ 33 ಅಡಿ 33 ಫೀಟ್ ಬಿಡ್ತಿರ್ತಕ್ಕಂಥ ರಸ್ತೆ. ಇದು ಮಡ್ ರಸ್ತೆ. 1 ಕಿಲೋಮೀಟ್ರ್ ಆಗುತ್ತೆ ವಿಲೇಜಿಂದ ಮತ್ತು ಟಾಂಬಾ ರೋಡಿಂದ. ಈ ಕಡೆ ಆ ಕಡೆ ರೈತರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಈಗ ಅಗಲ ಬಂದು ಪೇಪರ್ಲಿ 33 ಫೀಟ್ ಐತೆ. ನೋಡಿ, ಈ ರೋಡ್ಗೆ ಇರ್ತಕ್ಕಂಥ 3 ಎಕರೆ 18 ಗುಂಟೆ ಜನರಲ್ ಪ್ರಾಪರ್ಟಿ ಸ್ವಯಾರ್ಜಿತ ರೆಡ್ ಸೈಲು. ಈಗ ಟೊಮೊಟೊ ಹಾಕಿದ್ದಾರೆ ಮತ್ತು ಎಲೆಕ್ಟ್ರಿಕ್ ಲೈನೆಲ್ಲ ಐತೆ. ಸ್ಕ್ವೇರಾಗಿ ಇದು ರೆಕ್ಟ್ಯಾಂಗಲ್ ಆಗೈತೆ, ಅಲ್ಲಿವರೆಗೂ ಬರುತ್ತೆ. ರೋಡಲ್ಲಿ ಟೀಕ್ ಮರ ತೆಂಗಿನ ತೋಟ ಕಾಣ್ತಿದೆ ನೋಡಿ. ಅಲ್ಲಿ ಒಬ್ಬರು ಒಂದು 15 ಎಕರೆ ತಗೊಂಡು ಫಾರ್ಮ್ ಹೌಸ್ ಮಾಡಿದ್ದಾರೆ. ಆ ತೋಟದವರೆಗೂ ಬರುತ್ತೆ. ರೆಕ್ಟ್ಯಾಂಗಲ್ ಶೇಪ್ ಐತೆ. ಮತ್ತು ಈ ಕಡೆನೂ ಒಬ್ಬರು ಅಡಿಕೆ ತೆಂಗೆಲ್ಲ ಹಾಕಿ ಫಾರ್ಮ್ ಹೌಸ್ ಮಾಡಿದ್ದಾರೆ. ಇದು ಒಂದು ವಿಲೇಜಿಂದ ಒಂದು ವಿಲೇಜ್ಗೆ ಕನೆಕ್ಟಿವಿಟಿ ಇರುವಂಥ ಒಂದು ನಕಾಸೆ ರಸ್ತೆ ಇದು. ಅಂದರೆ ಸದ್ಯಕ್ಕೆ ಇದು ಡಾಂಬರ್ ರಸ್ತೆ ಇಲ್ಲ, ಮಡ್ ರಸ್ತೆ. ಈ ರಸ್ತೆಗೆ ಇರುವಂಥ ಲ್ಯಾಂಡು ಇವರು ಒಂದು ಪರ್ಚೇಸ್ ಮಾಡಿರುವಂಥ ಲ್ಯಾಂಡು ಸ್ವಯಾರ್ಜಿತ ಜನರಲ್ಲು. ತುಂಬ ಚೆನ್ನಾಗೈತೆ. ಫ್ಲಾಟಾಗಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಐತೆ. ರೆಡ್ ಸಾಯಿಲ್ ಬರುತ್ತೆ. ನೋಡಿ, ಈ ಕಡೆ ಎಲ್ಲ ಫಾರ್ಮ್ ಹೌಸ್ ಮಾಡಿದ್ದಾರೆ. ಫೆನ್ಸ್ ಹಾಕ್ಕೊಂಡು ಏನೋ ಅಡಿಕೆ ಗಿಡ ಎಲ್ಲ ಹಾಕ್ಕೊಂಡು ಬೋರ್ ಹಾಸ್ಕೊಂಡು ಹೊರಗಡೆ ಅವ್ರು ತಗೊಂಡು ಪರ್ಚೇಸ್ ಮಾಡಿ. ಮಧ್ಯೆ ಇದೊಂದು ಪೀಸ್ ಐತೆ. ಈಗ ಇವರು ಟೊಮೊಟೊ ಹಾಕಿದ್ದಾರೆ. ಇಲ್ಲಿ ಲೋಕಲ್ನವರು ರೈತರು ವಾರದ ರೀತಿ ರಿಲೀಜು ಟೈಪಲ್ಲಿ ಟೊಮೊಟೊ ಹಾಕಿದ್ದಾರೆ. ನೋಡು, ಬಾಳೆನೂ ಸೇರ್ಕೊಳ್ಳುತ್ತೆ. ನೋಡಿ, ಇಲ್ಲೊಬ್ರು ನೋಡಿ ಫಾರ್ಮ್ ಹೌಸ್ ಮಾಡಿ ಮನೆ ಮಾಡ್ತಿದ್ದಾರೆ. ಮನೆ ಮಾಡಿಸ್ತಿದ್ದಾರೆ ಅಲ್ಲೊಬ್ಬರು, ಆ ತೆಂಗಿನ ತೋಟದವರು. ಮತ್ತು ಈ ಕಡೆ ಈ ಗ್ರೀನ್ ಪರ್ಜೆ ಹಾಕಿರೋರು ಇವ್ರು ಬೇರೆ ಒಬ್ಬರು ಪರ್ಚೇಸ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತು ನೋಡಿ, ಅಲ್ಲಿ ಆ ಕಡೆಯವರು ಒಬ್ಬರು ಪರ್ಚೇಸ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಫಾರ್ಮ್ ಹೌಸು ಮನೆಯೆಲ್ಲ ಮಾಡಿದ್ದಾರೆ ಅವರು. ಮಧ್ಯ ಇದೊಂದು ಜಾಗ ಐತೆ. 3 ಎಕರೆ 18 ಗುಂಟೆ 2 ಪಾಣಿ ಬರುತ್ತೆ. ತುಂಬ ಚೆನ್ನಾಗೈತೆ. 1 ಕಿಲೋಮೀಟ್ರ್ ಮಡ್ ರೋಡ್ ಅಕ್ಸಸ್ಸು. ಈ ಕಡೆನೂ 1 ಕಿಲೋಮೀಟ್ರ್ ಆಗುತ್ತೆ ವಿಲೇಜು. ಮತ್ತು ಈ ಕಡೆಯಿಂದ ಬಂದ್ರೂ 1 ಕಿಲೋಮೀಟ್ರು ಅಕ್ಸಸ್ ಆಗುತ್ತೆ. ಬೆಂಗಳೂರಿಗೆ ಇದು ನಿಮಗೆ ಒಂದು 120 ಕಿಲೋಮೀಟ್ರ್ ಆಗುತ್ತೆ.